ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ವೆರಿ ಇಂಪಾರ್ಟೆಂಟ್. ಇದೊಂದು ದಾಖಲೆಯ ಸಮಾವೇಶ, ನೋ ಡೌಟ್. ಯಾಕಂದರೆ ಈಗಾಗಲೇ ಗಿನ್ನಿಸ್ ದಾಖಲೆ ಅದನ್ನು ಬರೆಯುವಂಥವರು ಕೂಡ, ಅಂದರೆ ಅದರ ಬಗ್ಗೆ ಅಂಕಿ ಸಂಖ್ಯೆಗಳನ್ನು ಏನು ಕಲೆಕ್ಟ್ ಮಾಡ್ತಾರೆ ಆ ಟೀಮ್ ಕೂಡ ಈಗಾಗಲೇ ಬಂದಿದೆಯಂತೆ ತುಮಕೂರಿಗೆ. ಯಾಕಂದರೆ ಇಲ್ಲಿ ಪ್ರಮುಖವಾಗಿ 1.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಹಕ್ಕುಪತ್ರಗಳ ವಿತರಣೆ ಮಾಡ್ತಾರಲ್ಲ, ಅದು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ. ಇವತ್ತು ಸಮಾವೇಶ ಅತ್ಯಂತ ದೊಡ್ಡ ಸಮಾವೇಶ, 2 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂಥ ಸಮಾವೇಶ. ಸಹಜವಾಗಿ CM DCM ಸೇರಿದಂತೆ ಎಲ್ಲ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ. ವ್ಯಾಪಕ ಬಂದೋಬಸ್ತನ್ನು ಮಾಡಲಾಗಿದೆ, ಸಾಕಷ್ಟು ಜನ ಪೊಲೀಸರನ್ನು ನಿಯೋಜಿಸಲಾಗಿದೆ, ಎಲ್ರಿಗೂ ಊಟದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ಲಿ ಈ ಖಾತಾ, ದರಖಾಸ್ತು, ಪೋಡಿ, ಕಂದಾಯ ಗ್ರಾಮ, ಹಕ್ಕುಪತ್ರ, ನಿವೇಶನ ಪತ್ರ, ಹೀಗೆ ಸರ್ಕಾರದ ವಿವಿಧ ಸವಲತ್ತುಗಳ ವಿತರಣೆ ಆಗುತ್ತೆ. ಜೊತೆಗೇನು ಅಂದರೆ ಈ ಬೇರೆ ಬೇರೆ ಕಾಮಗಾರಿಗಳ ಶಂಕುಸ್ಥಾಪನೆ ಕೂಡ ಆಗುತ್ತೆ. ಜೊತೆಗೆ 600 ಅಂಗನವಾಡಿ ಕಾರ್ಯಕರ್ತರಿಗೆ ನೇಮಕಾತಿ ಆದೇಶ ಪತ್ರ. ಜೊತೆಗೇನು ಅಂತಂದರೆ ದಾಖಲೆಯ ಸಂಖ್ಯೆಯಲ್ಲಿ ಹಕ್ಕುಪತ್ರಗಳನ್ನು ನೀಡುವಂಥದ್ದು ಇದರ ಹೈಲೈಟ್. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದೊಂದು ಅತ್ಯಂತ ದೊಡ್ಡ ಸಮಾವೇಶ, 2 ಲಕ್ಷ ಜನ ಪಾಲ್ಗೊಳ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಅದರಲ್ಲೂ 1.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಇವತ್ತು ಹಕ್ಕುಪತ್ರಗಳ ವಿತರಣೆ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಯಾವ್ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ನಂಬರ್ 1. ನಂಬರ್ 2, ನೋಡಿ, 3 ವರ್ಷಕ್ಕೆ ಸಮಸ್ಯೆಗಳು ಮುಕ್ತಾಯ ಆಗ್ತಾವ, 3 ವರ್ಷಗಳಿಂದ ಮತ್ತೆ ಸಮಸ್ಯೆಗಳು ಪ್ರಾರಂಭ ಆಗ್ತಾವ, ಅದು ಕೂಡ ಒಂದು ದೊಡ್ಡ ಪ್ರಶ್ನೆ. ಏನಂತೀರಿ? ರಂಗನಾಥ್, ಕರ್ನಾಟಕ ಸರ್ಕಾರಕ್ಕೆ, ಕಾಂಗ್ರೆಸ್ ಆಡಳಿತಕ್ಕೆ ರಚನೆಯಾಗಿ ಇದೀಗ ನಾಳೆಗೆ ಸರಿಯಾಗಿ 3 ವರ್ಷ ಭರ್ತಿ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಇದೀಗ ಸರ್ಕಾರದ ವತಿಯಿಂದ ತುಮಕೂರಿನಲ್ಲಿ ಒಂದು ವಿಶೇಷ ಸಾಧನಾ ಸೇವೆಯ ಸಮರ್ಪಣೆ ಅನ್ನುವಂತಹ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಬೇರೆ ಬೇರೆ ಇಲಾಖೆಗಳ ಸಾಧನೆಗಳಕ್ಕಿಂತ ಹೆಚ್ಚಾಗಿ ಕಂದಾಯ ಇಲಾಖೆಯ ಸಾಧನೆಗಳನ್ನ ತೋರಿಸಿಕೊಂಡು ಸರ್ಕಾರ ಇದೀಗ ತನ್ನ ಸಮಾವೇಶ ಕಾರ್ಯಕ್ರಮವನ್ನು, ಸಾಧನೆಯ ಸೇವೆಯ ಸಮರ್ಪಣೆಯ ಕಾರ್ಯಕ್ರಮವನ್ನು ಇವತ್ತು ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಈ ಒಂದು ತುಮಕೂರು ಜಿಲ್ಲೆಯ ಸುಮಾರು 1.5 ಲಕ್ಷ ಫಲಾನುಭವಿಗಳಿಗೆ ಈ ಪೌತಿ ಖಾತೆಯನ್ನು, ಕಂದಾಯ ಗ್ರಾಮ ಹಕ್ಕುಪತ್ರವನ್ನು, ದರಖಾಸ್ತು ಪೋಡಿಯನ್ನು ಮತ್ತು ಪೋಡಿ ಮುಕ್ತ ಅಭಿಯಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ 1570ಕ್ಕೂ ಹೆಚ್ಚು ಮಂದಿಗೆ ಈ ದಾಖಲೆಗಳನ್ನು ಕೊಡುವಂತಹ ಒಂದು ಸಾಧನಾ ಸಮಾವೇಶವನ್ನಾಗಿ ಇವತ್ತು ಆಯೋಜನೆಯನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ತುಮಕೂರಿನ ಸುಮಾರು 687 ಕೋಟಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚಾಲನೆಯನ್ನ ಕೊಡ್ತಾರೆ. ಇದಕ್ಕೆ ಬೃಹತ್ ವೇದಿಕೆಯನ್ನು ಸಜ್ಜುಗೊಳಿಸಲಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಂದಿ ಇಲ್ಲಿ ಸೇರಬಹುದಾದಂತಹ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. 60,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಗೆ ಉಳಿದ ಎಲ್ಲ ಶಾಸಕರು, ಸಚಿವರು ಸೇರಿದಂತೆ ಪ್ರಮುಖ ಕಾಂಗ್ರೆಸ್ನ ನಾಯಕರು, ಪದಾಧಿಕಾರಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಸೇರ್ತಾ ಇದ್ದಾರೆ. 1.5 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಹಕ್ಕುಪತ್ರಗಳನ್ನ ವಿತರಿಸುವ ಒಂದು ದಾಖಲೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ. 2 ಪ್ರಮುಖ ಕಾರಣಕ್ಕೋಸ್ಕರ ಇವತ್ತಿನ ತುಮಕೂರು ಸಮಾವೇಶ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು, ಸರ್ಕಾರ ತಾನು ಸಾಧನೆಯನ್ನ ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ಕೊಳ್ತಾ ಇದೆ. ಅದು ಕಂದಾಯ ಇಲಾಖೆಯ ವಿಚಾರದಲ್ಲಿ ನಿಜಕ್ಕೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗಿದೆ. ಬೇರೆ ಇಲಾಖೆಯ ವಿಚಾರಗಳನ್ನ ಹೊರತುಪಡಿಸಿದ್ರೆ ಕಂದಾಯ ಇಲಾಖೆ ಸಾಕಷ್ಟು ಸಾಧನೆಗಳನ್ನ ಮಾಡಿದೆ ಅಂತ ಹೇಳಬಹುದು. ಇದರ ಜೊತೆಗೆ ರಾಜಕೀಯ ಕಾರಣಕ್ಕೂ ಕೂಡ ಇವತ್ತಿನ ಸಮಾವೇಶ ಅತ್ಯಂತ ಮಹತ್ವದ್ದಾಗಿದೆ. ಕಾಂಗ್ರೆಸ್ 5 ವರ್ಷಗಳ ಆಡಳಿತದಲ್ಲಿ 3 ವರ್ಷಗಳನ್ನ ಸಂಪೂರ್ಣವಾಗಿ ಪೂರೈಸಿದೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ನಾಯಕತ್ವ ಬದಲಾವಣೆಯ ವಿಚಾರದ ಗೊಂದಲಗಳು ಇವತ್ತು ಬಹಳ ಪ್ರಸ್ತುತವಾದಂತಹ ವಿಚಾರ ಆಗಿರುವಂತಹ ಕಾರಣಕ್ಕೋಸ್ಕರ ಈ ಒಂದು ವೇದಿಕೆಯ ಮೂಲಕ ಏನಾದರೂ ಸಂದೇಶ ರವಾನೆ ಆಗುತ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಾಳೆಗೆ ಬರೋಬ್ಬರಿ 8 ವರ್ಷಗಳನ್ನ ಮುಖ್ಯಮಂತ್ರಿಯಾಗಿ ಪೂರೈಸ್ತಾ ಇದ್ದಾರೆ. 2ನೇ ಅವಧಿಗೆ ಮುಖ್ಯಮಂತ್ರಿ ಆದ ಬಳಿಕ ಅವರ ಬಗ್ಗೆ ಕೇಳ್ಪಟ್ಟಂತಹ ಮಾತುಗಳು ಅಥವಾ ಅವರು ಬದಲಾಯಿಸಿಕೊಡ್ಬೇಕು ಸ್ಥಾನವನ್ನ ಅನ್ನುವಂತಹ ಒತ್ತಡಗಳು, ಇದೆಲ್ಲದರ ಮಧ್ಯೆಯೂ ಕೂಡ ಸರ್ಕಾರ 3 ವರ್ಷಗಳನ್ನ ಪೂರೈಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ಕಾರಣಕ್ಕೂ ಕೂಡ ಇವತ್ತಿನ ವೇದಿಕೆ ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಶಾಸಕರು ಮತ್ತು ಸಚಿವರಿಗೆ ಏನ್ ಸಂದೇಶವನ್ನ ನಾಯಕರು ಕೊಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇವತ್ತಿನ ಸಾಧನಾ ಸಮಾವೇಶ ಇದೆಯಲ್ಲ, ನೋ ಡೌಟ್, ಯಾಕಂದರೆ ಈ ಕೃಷ್ಣ ಬೈರೇಗೌಡರ ಪ್ರಯತ್ನ ಇದೆಯಲ್ಲ, ಅದು ರೆವಿನ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂಥ ಬೆಳವಣಿಗೆಗಳಿದೆಯಲ್ಲ, ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಶ್ನೆಗಳು ಇವೆ, ಅಲ್ಲಿ ಸಮಸ್ಯೆಗಳು ಇದೆ, ಇಲ್ಲ ಅನ್ನಲ್ಲ. ಆದರೆ ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಂಡ್ಬಿಟ್ರೆ ಇದೊಂದು ಸಾರ್ವಕಾಲಿಕ ದಾಖಲೆ. ಸಮಸ್ಯೆಗಳು 10 ಸಮಸ್ಯೆಗಳಿವೆ, ಅದನ್ನು ಸರಿ ಮಾಡಿಬಿಟ್ರೆ ಇದೊಂದು ಸಾರ್ವಕಾಲಿಕ ದಾಖಲೆ ಆಗುತ್ತೆ. ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಹಕ್ಕುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೊಂದು ದೊಡ್ಡ ಕ್ರಾಂತಿ, ನೋ ಡೌಟ್. ಇನ್ನು DCM ಎಲ್ಲಿದ್ದಾರೆ? DCM ಸಾಧನಾ ಸಮಾವೇಶದ ಸಂದರ್ಭದಲ್ಲೇ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿನಲ್ಲಿದ್ದಾರೆ, ನಾವು ತೋರಿಸ್ತಾ ಇದ್ದೀವಿ.
ಇವತ್ತಿನ ಕಾರ್ಯಕ್ರಮಕ್ಕೆ ಬರಲ್ಲ ಅಂತಲ್ಲ, ಅವ್ರು ಯಾವ ಕಾರ್ಯಕ್ರಮಗಳನ್ನು ಕೂಡ ಮಿಸ್ ಮಾಡಲ್ಲ. ಎಲ್ಲೆಲ್ಲಿ ಸಿ ಎಮ್ ಇರ್ತಾರಲ್ಲ ಅದರಲ್ಲೂ ಸಾಧನಾ ಸಮಾವೇಶಗಳಲ್ಲಿ ಪಕ್ಕದಲ್ಲೇ ಇರಬೇಕು ಡಿ ಸಿ ಎಮ್ಮು. ಹಂಗೆ ಮೇಂಟೈನ್ ಮಾಡ್ತಾರೆ ಅವರು. ತಿರುಪತಿಯಿಂದ ಸಾಧನಾ ಸಮಾವೇಶಕ್ಕೆ ಬರ್ತಾರೆ. ಈಗಾಗಲೇ ದರ್ಶನ ಕೂಡ ಆಗಿದೆ ನೋಡಿ. ಕುಟುಂಬ ಸಹಿತವಾಗಿ ತಿಮ್ಮಪ್ಪನ ದರ್ಶನಕ್ಕೆ ಬಂದಿರುವಂಥ ಡಿ ಕೆ ಶಿವಕುಮಾರ್.